ಜಸ್ಟ್ ಒಂದು ಸ್ಮಾಲ್ ಬ್ರೇಕಿಂಗ್ ಅಪ್ಡೇಟ್ ಬಂದಿದೆ. ಐಪಿಎಲ್ ಟೂರ್ನಿ ರದ್ದು ಮಾಡಿದೆ ಬಿಸಿಸಿಐ. ಉಳಿದ 16 ಮ್ಯಾಚ್ಗಳನ್ನು ಕೂಡ ಬಿಸಿಸಿಐ ರದ್ದು ಮಾಡಿದೆ. ಮಾಡಕ್ಕಾಗಲ್ಲ, ಮ್ಯಾಚ್ಗಳನ್ನು ಮಾಡಕ್ಕಾಗಲ್ಲ, ಭದ್ರತೆಯ ಕಾರಣದಿಂದ ಈ ಎಲ್ಲ ಟೂರ್ನಿಗಳನ್ನ ರದ್ದು ಮಾಡಲಾಗಿದೆ. ಆರ್ಸಿಬಿ ಫ್ಯಾನ್ಗಳು ಈ ಸಲ ಕಪ್ಪು ನಮ್ದಾಗೆ ಆಗುತ್ತೆ ಅನ್ನೋ ಆಸೆಯಲ್ಲಿದ್ರು. ಬಟ್ ದೇಶದ ಭದ್ರತೆ, ಆಟಗಾರರ ಸುರಕ್ಷತೆ ಮುಂದೆ ಇನ್ಫ್ಯಾಕ್ಟ್ ಈ ಸಲ ಕಪ್ ನಮ್ದೇ. ವಿ ಹ್ಯಾವ್ ಆಲ್ರೆಡಿ ಟೇಕನ್ ಇಟ್. ವಿ ಆರ್ ಆನ್ ದ ವೇ ಟು ಟೇಕ್ ಇಟ್. ಪಿಒಕೆ ಕಪ್ ನಮ್ದಾಗಬೇಕು. ಎಸ್, ಪಿಒಕೆ ನಮ್ದಾಗಬೇಕು. ಈ ನಿರೀಕ್ಷೆ ಬಹುಶಃ ಕ್ರಿಕೆಟ್ ಅಭಿಮಾನಿಗಳಿಗೂ ಕೂಡ ಇರುತ್ತೆ ಅಂತ ಭಾವಿಸ್ತೀವಿ. ಮುರಳಿ ಸರ್, ನೀವು ಹೇಳ್ತಿದ್ರಿ, ಕಂಟಿನ್ಯೂ ಮಾಡಬಹುದು. ಅದೇ ಈ ಒಂದು ಸುದ್ದಿ ಮೇಲೆ ಒಂದು ಪುಟ್ಟ ಕಾಮೆಂಟು. ಇಷ್ಟು ದಿವಸ ನೀವು ಅವ್ರ ಸಿಕ್ಸರ್ ಹೊಡೆಯೋದನ್ನ ನೋಡ್ತಾ ಇದ್ರಿ, ನಾವು ಸಿಕ್ಸರ್ ಹೊಡೆಯೋದನ್ನು ನೋಡಿ ಸ್ವಾಮಿ. ನಾವೆಂತ ಸಿಕ್ಸರ್ ಹೊಡಿತೀವಿ ಅಂದ್ರೆ, ನಾವು 6 ಸಿಕ್ಸರ್ ಹೊಡೆದು ಯಾವತ್ತೂ ಒಂದು ಕೋಟಿ ಕೊಡು ಅಂತ ಕೇಳಲ್ಲ ಯಾರನ್ನು. ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ, ಈ ಕ್ರಿಕೆಟರ್ಸ್ ಆಗ್ಲಿ, ಈ ಫಿಲ್ಮ್ ಸ್ಟಾರ್ಸ್ ಆಗ್ಲಿ, ಈ ಇಂಡಸ್ಟ್ರಿಯಲಿಸ್ಟ್ ಆಗ್ಲಿ, ಈ ಪಾಲಿಟಿಷಿಯನ್ಸ್ ಆಗ್ಲಿ ನಿಮ್ಮನ್ನ ಸೇವ್ ಮಾಡಕ್ ಬರಲ್ಲ. ನಿಮ್ಮನ್ನ ಸೇವ್ ಮಾಡಕ್ ಬರೋದು ನಾವೇ. ನೀವು ಕೇಳಿದ್ರು ಸೇವ್ ಮಾಡ್ತೀವಿ, ಕೇಳದೆ ಇದ್ರೂ ಸೇವ್ ಮಾಡ್ತೀವಿ. ಹಾಗೆ ನೀವು ಇದಕ್ಕೆ ನಾವು ನಿಮ್ ಸೇವ್ ಮಾಡಿದಕ್ಕೆ ಒಂದು ಸ್ವಲ್ಪನೂ ನಾವು ಅದರದ್ದು ಕಾಣಿಕೆ ಕೇಳಲ್ಲ ನಿಮ್ಮ ಹತ್ರ. ಅದನ್ನ ಚೆನ್ನಾಗ ಪರ್ಟಿಕ್ಯುಲರ್ಲಿ ಯಂಗ್ ಲಾಟ್ಗೆ ವೆರಿ ಬಿಗ್ ಲೆಸನ್ ಇದು. ನೀವು ಹೇಳಿದಕ್ಕೆ ಜಮ್ಮು ಕಾಶ್ಮೀರದಲ್ಲಿ ದಶಕಗಟ್ಲೆ ನಮ್ಮ ಸೇನೆಗೆ ಕಲ್ಲು ಹೊಡೆದ್ರು. ಇವತ್ತು ಅದೇ ಜಮ್ಮು ಕಾಶ್ಮೀರದಲ್ಲಿ ಯಾರು ಸೇವ್ ಮಾಡ್ತಾ ಇದ್ದಾರೆ ಜನರನ್ನ? ಅಲ್ಲ, ಆಕ್ಚುಲಿ ಇವತ್ತು ನೀವೇ ಶ್ರೀಲಕ್ಷ್ಮಿ ಯೋಚನೆ ಮಾಡಿ, ಇದು S-400 ಇಲ್ದೇ ಇದ್ರೆ ಏನಾಗ್ತಾ ಇತ್ತು? S-400 ಇಲ್ದೇ ಇದ್ರೆ ಈ ಕಡೆ ಪಂಜಾಬು, ರಾಜಸ್ಥಾನ, ಜಮ್ಮು ಕಾಶ್ಮೀರದ ಸ್ಥಿತಿ ಏನಾಗ್ತಿತ್ತು ಅಂತ ಊಹಿಸ್ಕೊಳ್ಳೋಕೂ ಕಷ್ಟ. ಆ ಸ್ಥಿತಿಯಲ್ಲಿ ಇದೀವಿ ಇವತ್ತು. ನಮ್ಮ ಸುದರ್ಶನ್ ಚಕ್ರ ನಿಜವಾಗ್ಲೂ ಬಂದು ಸೇವ್ ಮಾಡಿದೆ. ಇದನ್ನ ಜನ ಅರ್ಥ ಮಾಡ್ಕೋಬೇಕು. ಲೇಟೆಸ್ಟ್ ಟೆಕ್ನಾಲಜಿ, ಇದು 5th ಜನರೇಷನ್ ಟೆಕ್ನಾಲಜಿ. ಅದು ಆಟೋಮ್ಯಾಟಿಕ್ ಡಿಟೆಕ್ಷನ್ ಅಂಡ್ ಡಿಸ್ಟ್ರಕ್ಷನ್ ಎಕ್ವಿಪ್ಮೆಂಟ್. ಅದು ಇವತ್ತಿನ ಯಂಗ್ಸ್ಟರ್ಸ್ಗೆ ಇವೆಲ್ಲ ದೊಡ್ಡ ಲೆಸನ್. ನೀವು ಒಂಥರ ಸೇರಿ ಆರ್ಮಿನ ಬಿಟ್ಬಿಡಿ ಅಂತ ನೀವು ಆ ಒಂಥರ ಉದಾಸೀನವಾಗಿ ನೋಡ್ತಾ ಇದ್ದವರು ಈಗ ಬಹಳ ಕೇರ್ಫುಲ್ ಆಗಿ ನೋಡಿ. ಯಾಕಂದ್ರೆ ಟೆಕ್ನಾಲಜಿನೂ ಇದೆ, ಸಾಮರ್ಥ್ಯನೂ ಇದೆ. ಅಂಡ್ ಕಡೆಗೆ ವೆನ್ ದ ಚಿಪ್ಸ್ ಆರ್ ಡೌನ್, the bottom line is it is we who protect. Okay, ನೋಡಿ, our true heroes, ನಮ್ಮ ನಿಜವಾದ ನಾಯಕರು, ನಮ್ಮ ನಿಜವಾದ ಹೀರೋಗಳು, ನಾವು ಪೂಜೆ ಮಾಡಬೇಕಾಗಿರುವಂತದ್ದು, ನಾವು ಆದರ್ಶ ಅಂತ ಕನ್ಸಿಡರ್ ಮಾಡಬೇಕಾಗಿರುವಂತದ್ದು ನಮ್ಮ ಸೇನೆಯ ನಾಯಕರುಗಳು, ಸೇನೆಯ ನಮ್ಮ ಎಲ್ಲ ಸೈನಿಕರು. ಅದು ನೇವಿ, ಆರ್ಮಿ, ಎಲ್ಲರೂ ಕೂಡ ಅವರು ಇವತ್ತು ನಮ್ಮನ್ನು ಕಾಪಾಡ್ತಾ ಇರೋದು. ನಾವು ಅದ್ರ ಬಗ್ಗೆ ತಿಳ್ಕೋಬೇಕು. ಎಸ್ಪೆಷಲಿ ನಮ್ಮ ಯುವ ಜನತೆ ಇನ್ನಷ್ಟು ಅದ್ರ ಬಗ್ಗೆ ತಿಳ್ಕೋಬೇಕು, ಆಸಕ್ತಿ ಬೆಳೆಸ್ಕೋಬೇಕು. ಯಾಕಂತಂದ್ರೆ ದಟ್ ಈಸ್ ದ ನಿಜವಾದ ಒಂದು ಇದಿರುವಂತದ್ದು, ದೇಶ ಕಾಪಾಡುವಂತದ್ದು. ಇನ್ನಷ್ಟು ಉಳಿದ 16 ಮ್ಯಾಚ್ಗಳನ್ನ ಭದ್ರತೆಯ ಕಾರಣದಿಂದ ಐಪಿಎಲ್ ಟೂರ್ನಿಯನ್ನು ರದ್ದು ಮಾಡಲಾಗಿದೆ. ಸೊ ಇದು ಸನ್ನಿವೇಶದ ಗಂಭೀರತೆಯನ್ನ ತಿಳಿಸ್ತಾ ಇದೆ. ಇದು ಐಪಿಎಲ್ ಮ್ಯಾಚ್ ನೋಡ್ಕೊಂಡು ಕುತ್ಕೊಳ್ಳೋ ಸನ್ನಿವೇಶ ಅಲ್ಲ. ಐಪಿಎಲ್ ಮ್ಯಾಚ್ಗಿಂತಾನು 1000 ಪಟ್ಟು ಥ್ರಿಲ್ಲಿಂಗ್ ಮತ್ತು 1000 ಪಟ್ಟು ಇಂಪಾರ್ಟೆಂಟ್ ಆಗಿರುವಂತಹ ಘಟನೆ ದೇಶದಲ್ಲಿ ನಡೀತಾ ಇದೆ. ನಾವು ಸಾಮಾನ್ಯ ನಾಗರಿಕರಾಗಿ ನಮ್ಮ ಸೇನೆಗೆ ಬೆಂಬಲ ಕೊಡಬೇಕಾಗಿರುವಂತಹ, ನಮ್ಮ ದೇಶದ ಭದ್ರತೆ, ಸಮಗ್ರತೆಗೆ ನಮ್ಮ ಗಮನವನ್ನು ಕೊಡಬೇಕಾಗಿರುವಂತಹ ಒಂದು ಸಂದರ್ಭ ಇದು. ವಿ ನೀಡ್ ಟು ಬಿ ಸೀರಿಯಸ್. ಸೊ ಐಪಿಎಲ್ ಟೂರ್ನಿಯನ್ನ ಸದ್ಯದ ಮಟ್ಟಿಗೆ ಸುರಕ್ಷತೆಯ ದೃಷ್ಟಿಯಿಂದ ಬಿಸಿಸಿಐ ರದ್ದು ಮಾಡಿದೆ. ಇನ್ನು ಉಳಿದಂತಹ ಎಲ್ಲ 16 ಮ್ಯಾಚ್ಗಳನ್ನ ರದ್ದು ಮಾಡಿದೆ. ಆಟ ನಿಜ ಯಾವಾಗ್ಲೂ ಆಡ್ತೀವಿ, ನಮಗೆ ಅದಕ್ಕೇನು ತೊಂದರೆ ಇಲ್ಲ, ನಾವೇನು ಅದಕ್ಕೆ ಕಡಿಮೆ ಮಾಡ್ಕೊಂಡಿಲ್ಲ. ಭಾರತ ಕ್ರಿಕೆಟ್ ಲವಿಂಗ್ ಕಂಟ್ರಿ, ಸೊ ಅದನ್ನ ಯಾವಾಗ್ಲೂ ಆಟ ಆಡ್ತೀವಿ. ಆದ್ರೆ ಈ ಸಂದರ್ಭ ಅಲ್ಲ, ಆಟ ಆಡ್ಕೊಂಡು ಕುತ್ಕೊಳ್ಳುವಂತ ಸಂದರ್ಭ ಅಲ್ಲ. ಇದು ದೇಶವನ್ನ ರಕ್ಷಣೆ ಮಾಡುವಂತ, ದೇಶಕ್ಕೋಸ್ಕರ ನಮ್ಮ ಗಮನ, ಸಮಯವನ್ನ ಕೊಡಬೇಕಾಗಿರುವಂತ ಒಂದು ಜಸ್ಟ್ ಒಂದು ಸ್ಮಾಲ್ ಬ್ರೇಕಿಂಗ್ ಅಪ್ಡೇಟ್ ಬಂದಿದೆ. ಐಪಿಎಲ್ ಟೂರ್ನಿ ರದ್ದು ಮಾಡಿದೆ ಬಿಸಿಸಿಐ. ಉಳಿದ 16 ಮ್ಯಾಚ್ಗಳನ್ನು ಕೂಡ ಬಿಸಿಸಿಐ ರದ್ದು ಮಾಡಿದೆ. ಮಾಡಕ್ಕಾಗಲ್ಲ, ಮ್ಯಾಚ್ಗಳನ್ನ ಮಾಡಕ್ಕಾಗಲ್ಲ, ಭದ್ರತೆಯ ಕಾರಣದಿಂದ ಈ ಎಲ್ಲ ಟೂರ್ನಿಗಳನ್ನ ರದ್ದು ಮಾಡಲಾಗಿದೆ. ಆರ್ಸಿಬಿ ಫ್ಯಾನ್ಗಳು ಈ ಸಲ ಕಪ್ಪು ನಮ್ದಾಗೆ ಆಗುತ್ತೆ ಅನ್ನೋ ಆಸೆಯಲ್ಲಿದ್ರು. ಬಟ್ ದೇಶದ ಭದ್ರತೆ, ಆಟಗಾರರ ಸುರಕ್ಷತೆ ಮುಂದೆ ಇನ್ಫ್ಯಾಕ್ಟ್ ಈ ಸಲ ಕಪ್ ನಮ್ದೇ. ವಿ ಹ್ಯಾವ್ ಆಲ್ರೆಡಿ ಟೇಕನ್ ಇಟ್. ವಿ ಆರ್ ಆನ್ ದ ವೇ ಟು ಟೇಕ್ ಇಟ್. ಪಿಒಕೆ ಕಪ್ ನಮ್ದಾಗಬೇಕು. ಎಸ್, ಪಿಒಕೆ ನಮ್ದಾಗಬೇಕು. ಈ ನಿರೀಕ್ಷೆ ಬಹುಶಃ ಕ್ರಿಕೆಟ್ ಅಭಿಮಾನಿಗಳಿಗೂ ಕೂಡ ಇರುತ್ತೆ ಅಂತ ಭಾವಿಸ್ತೀವಿ. ಮುರಳಿ ಸರ್, ನೀವು ಹೇಳ್ತಿದ್ರಿ, ಕಂಟಿನ್ಯೂ ಮಾಡಬಹುದು. ಅದೇ ಈ ಒಂದು ಸುದ್ದಿ ಮೇಲೆ ಒಂದು ಪುಟ್ಟ ಕಾಮೆಂಟು. ಇಷ್ಟು ದಿವಸ ನೀವು ಅವ್ರ ಸಿಕ್ಸರ್ ಹೊಡೆಯೋದನ್ನ ನೋಡ್ತಾ ಇದ್ರಿ, ನಾವು ಸಿಕ್ಸರ್ ಹೊಡೆಯೋದನ್ನು ನೋಡಿ ಸ್ವಾಮಿ. ನಾವೆಂತ ಸಿಕ್ಸರ್ ಹೊಡಿತೀವಿ ಅಂದ್ರೆ, ನಾವು 6 ಸಿಕ್ಸರ್ ಹೊಡೆದು ಯಾವತ್ತೂ ಒಂದು ಕೋಟಿ ಕೊಡು ಅಂತ ಕೇಳಲ್ಲ ಯಾರನ್ನು. ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ, ಈ ಕ್ರಿಕೆಟರ್ಸ್ ಆಗ್ಲಿ,
ಈ ಫಿಲ್ಮ್ ಸ್ಟಾರ್ಸ್ ಆಗ್ಲಿ, ಈ ಇಂಡಸ್ಟ್ರಿಯಲಿಸ್ಟ್ ಆಗ್ಲಿ, ಈ ಪಾಲಿಟಿಷಿಯನ್ಸ್ ಆಗ್ಲಿ ನಿಮ್ಮನ್ನ ಸೇವ್ ಮಾಡಕ್ ಬರಲ್ಲ. ನಿಮ್ಮನ್ನ ಸೇವ್ ಮಾಡಕ್ ಬರೋದು ನಾವೇ. ನೀವು ಕೇಳಿದ್ರು ಸೇವ್ ಮಾಡ್ತೀವಿ, ಕೇಳದೆ ಇದ್ರೂ ಸೇವ್ ಮಾಡ್ತೀವಿ. ಹಾಗೆ ನೀವು ಇದಕ್ಕೆ ನಾವು ನಿಮ್ಗೆ ಸೇವ್ ಮಾಡಿದಕ್ಕೆ ಒಂದು ಸ್ವಲ್ಪನೂ ನಾವು ಅದರದ್ದು ಕಾಣಿಕೆ ಕೇಳಲ್ಲ ನಿಮ್ಮ ಹತ್ರ. ಅದನ್ನ ಚೆನ್ನಾಗ ಪರ್ಟಿಕ್ಯುಲರ್ಲಿ ಯಂಗ್ ಲಾಟ್ಗೆ ವೆರಿ ಬಿಗ್ ಲೆಸನ್ ಇದು. ನೀವು ಹೇಳಿದಕ್ಕೆ ಜಮ್ಮು ಕಾಶ್ಮೀರದಲ್ಲಿ ದಶಕಗಟ್ಲೆ ನಮ್ಮ ಸೇನೆಗೆ ಕಲ್ಲು ಹೊಡೆದ್ರು. ಇವತ್ತು ಅದೇ ಜಮ್ಮು ಕಾಶ್ಮೀರದಲ್ಲಿ ಯಾರು ಸೇವ್ ಮಾಡ್ತಾ ಇದ್ದಾರೆ ಜನರನ್ನ? ಅಲ್ಲ, ಆಕ್ಚುಲಿ ಇವತ್ತು ನೀವೇ ಶ್ರೀಲಕ್ಷ್ಮಿ ಯೋಚನೆ ಮಾಡಿ, ಇದು S-400 ಇಲ್ದೇ ಇದ್ರೆ ಏನಾಗ್ತಾ ಇತ್ತು? S-400 ಇಲ್ದೇ ಇದ್ರೆ ಈ ಕಡೆ ಪಂಜಾಬು, ರಾಜಸ್ಥಾನ, ಜಮ್ಮು ಕಾಶ್ಮೀರದ ಸ್ಥಿತಿ ಏನಾಗ್ತಿತ್ತು ಅಂತ ಊಹಿಸ್ಕೊಳ್ಳೋಕ್ಕೂ ಕಷ್ಟ. ಆ ಸ್ಥಿತಿಯಲ್ಲಿ ಇದೀವಿ ಇವತ್ತು. ನಮ್ಮ ಸುದರ್ಶನ್ ಚಕ್ರ ನಿಜವಾಗ್ಲೂ ಬಂದು ಸೇವ್ ಮಾಡಿದೆ. ಇದನ್ನ ಜನ ಅರ್ಥ ಮಾಡ್ಕೋಬೇಕು. ಲೇಟೆಸ್ಟ್ ಟೆಕ್ನಾಲಜಿ, ಇದು 5th ಜನರೇಷನ್ ಟೆಕ್ನಾಲಜಿ. ಅದು ಆಟೋಮ್ಯಾಟಿಕ್ ಡಿಟೆಕ್ಷನ್ ಅಂಡ್ ಡಿಸ್ಟ್ರಕ್ಷನ್ ಎಕ್ವಿಪ್ಮೆಂಟ್. ಅದು ಇವತ್ತಿನ ಯಂಗ್ಸ್ಟರ್ಸ್ಗೆ ಇವೆಲ್ಲ ದೊಡ್ಡ ಲೆಸನ್. ನೀವು ಒಂಥರ ಸೇನೆ ಆರ್ಮಿನ ಬಿಟ್ಬಿಡಿ ಅಂತ ನೀವು ಆ ಒಂಥರ ಉದಾಸೀನವಾಗಿ ನೋಡ್ತಾ ಇದ್ದವರು ಈಗ ಬಹಳ ಕೇರ್ಫುಲ್ ಆಗಿ ನೋಡಿ. ಯಾಕಂದ್ರೆ ಟೆಕ್ನಾಲಜಿನೂ ಇದೆ, ಸಾಮರ್ಥ್ಯನೂ ಇದೆ. ಅಂಡ್ ಕಡೆಗೆ ವೆನ್ ದ ಚಿಪ್ಸ್ ಆರ್ ಡೌನ್, the bottom line is it is we who protect. Okay, ನೋಡಿ, our true heroes, ನಮ್ಮ ನಿಜವಾದ ನಾಯಕರು, ನಮ್ಮ ನಿಜವಾದ ಹೀರೋಗಳು, ನಾವು ಪೂಜೆ ಮಾಡಬೇಕಾಗಿರುವಂತದ್ದು, ನಾವು ಆದರ್ಶ ಅಂತ ಕನ್ಸಿಡರ್ ಮಾಡಬೇಕಾಗಿರುವಂತದ್ದು ನಮ್ಮ ಸೇನೆಯ ನಾಯಕರುಗಳು, ಸೇನೆಯ ನಮ್ಮ ಎಲ್ಲ ಸೈನಿಕರು, ಅದು ನೇವಿ, ಆರ್ಮಿ, ಎಲ್ಲರೂ ಕೂಡ ಅವರು ಇವತ್ತು ನಮ್ಮನ್ನು ಕಾಪಾಡ್ತಾ ಇರೋದು. ನಾವು ಅದ್ರ ಬಗ್ಗೆ ತಿಳ್ಕೋಬೇಕು. ಎಸ್ಪೆಷಲಿ ನಮ್ಮ ಯುವ ಜನತೆ ಇನ್ನಷ್ಟು ಅದ್ರ ಬಗ್ಗೆ ತಿಳ್ಕೋಬೇಕು, ಆಸಕ್ತಿ ಬೆಳೆಸ್ಕೋಬೇಕು. ಯಾಕಂತಂದ್ರೆ ದಟ್ ಈಸ್ ದ ಏನು ನಿಜವಾದ ಒಂದು ಇದಿರುವಂತದ್ದು, ದೇಶ ಕಾಪಾಡುವಂತದ್ದು. ಇನ್ನಷ್ಟು ಉಳಿದ 16 ಮ್ಯಾಚ್ಗಳನ್ನ ಭದ್ರತೆಯ ಕಾರಣದಿಂದ IPL ಟೂರ್ನಿಯನ್ನು ರದ್ದು ಮಾಡಲಾಗಿದೆ. ಸೊ ಇದು ಸನ್ನಿವೇಶದ ಗಂಭೀರತೆಯನ್ನ ತಿಳಿಸ್ತಾ ಇದೆ. ಇದು IPL ಮ್ಯಾಚ್ ನೋಡ್ಕೊಂಡು ಕುತ್ಕೊಳ್ಳೋ ಸನ್ನಿವೇಶ ಅಲ್ಲ. IPL ಮ್ಯಾಚ್ಗಿಂತಾನೂ 1000 ಪಟ್ಟು ಥ್ರಿಲ್ಲಿಂಗ್ ಮತ್ತು 1000 ಪಟ್ಟು ಇಂಪಾರ್ಟೆಂಟ್ ಆಗಿರುವಂತಹ ಘಟನೆ ದೇಶದಲ್ಲಿ ನಡೀತಾ ಇದೆ. ನಾವು ಸಾಮಾನ್ಯ ನಾಗರಿಕರಾಗಿ ನಮ್ಮ ಸೇನೆಗೆ ಬೆಂಬಲ ಕೊಡಬೇಕಾಗಿರುವಂತಹ, ನಮ್ಮ ದೇಶದ ಭದ್ರತೆ, ಸಮಗ್ರತೆಗೆ ನಮ್ಮ ಗಮನವನ್ನು ಕೊಡಬೇಕಾಗಿರುವಂತಹ ಒಂದು ಸಂದರ್ಭ ಇದು. ವಿ ನೀಡ್ ಟು ಬಿ ಸೀರಿಯಸ್. ಸೊ IPL ಟೂರ್ನಿಯನ್ನ ಸದ್ಯದ ಮಟ್ಟಿಗೆ ಸುರಕ್ಷತೆಯ ದೃಷ್ಟಿಯಿಂದ BCCI ರದ್ದು ಮಾಡಿದೆ. ಇನ್ನು ಉಳಿದಂತಹ ಎಲ್ಲಾ 16 ಮ್ಯಾಚ್ಗಳನ್ನ ರದ್ದು ಮಾಡಿದೆ. ಆಟ ನಿಜ ಯಾವಾಗ್ಲೂ ಆಡ್ತೀವಿ, ನಮಗೆ ಅದಕ್ಕೇನು ತೊಂದರೆ ಇಲ್ಲ, ನಾವೇನು ಅದಕ್ಕೆ ಕಡಿಮೆ ಮಾಡ್ಕೊಂಡಿಲ್ಲ. ಭಾರತ ಕ್ರಿಕೆಟ್ ಲವಿಂಗ್ ಕಂಟ್ರಿ, ಸೊ ಅದನ್ನ ಯಾವಾಗ್ಲೂ ಆಟ ಆಡ್ತೀವಿ. ಆದ್ರೆ ಈ ಸಂದರ್ಭ ಅಲ್ಲ, ಆಟ ಆಡ್ಕೊಂಡು ಕುತ್ಕೊಳ್ಳುವಂತ ಸಂದರ್ಭ ಅಲ್ಲ. ಇದು ದೇಶವನ್ನ ರಕ್ಷಣೆ ಮಾಡುವಂತ, ದೇಶಕ್ಕೋಸ್ಕರ ನಮ್ಮ ಗಮನ ಸಮಯವನ್ನ ಕೊಡಬೇಕಾಗಿರುವಂತ ಒಂದು